ಇನ್ನು ಕೊನೆ ದಿನದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೀತಾ ಇದೆ. ಕಬ್ಬನ್ ಪಾರ್ಕ್ನಲ್ಲಿ ಜನರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಾದವನ್ನು ನಡೆಸಿದ್ರು. ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಲಾಸ್ಟ್ ಡೇ ಬೆಂಗಳೂರು ನಡಿಗೆಯ ಕಾರ್ಯಕ್ರಮ. ಅದರ ಭಾಗವಾಗಿ ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ಜನರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಅಹವಾಲನ್ನು ಸ್ವೀಕರಿಸ್ತಾ ಇದ್ದಾರೆ. ಸಮಸ್ಯೆಗಳು ಕುಂದುಕೊರತೆಗಳ ಬಗ್ಗೆ ಈಗಾಗಲೇ 5 ಕಡೆಗಳಲ್ಲಿ ಜನರ ಕುಂದುಕೊರತೆಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಆಲಿಸಿದ್ದಾರೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳ ಪಾರ್ಕ್ಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ನಡಿಗೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ವಾಕಿಂಗ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅವರಿಗೆ ರಿಜ್ವಾನ್ ಅರ್ಷದ್ ಜೊತೆಗೆ ಹ್ಯಾರಿಸ್ ಸಾಥ್ ಕೊಟ್ಟಿದ್ದಾರೆ. ಜನರ ಕುಂದು ಕೊರತೆಗಳು ಸಮಸ್ಯೆಗಳು ಅದನ್ನು ಆಲಿಸೋ ವಿಚಾರ ಸಂಬಂಧ ಕುಮಾರಸ್ವಾಮಿ ನೋಡಿ ಅವರು ಕೇಳಿದೆ ಮತ್ತು ಅದು ಅಲ್ಲ, ತುಂಬಾ ಜನ ವೇಟಿಂಗ್ ಇರ್ತಾರೆ, ತುಂಬಾ ವರ್ಷದಿಂದ ಇದು ವೇಟಿಂಗ್ ಬೇಕಾದ ನಿಮ್ಮ ಆಸ್ತಿಗಳು ದಾಖಲೆ. ನಮ್ಮ ಗೌರ್ಮೆಂಟ್ 6ನೇ ಕಾಯ್ದೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾರೆ ಅಷ್ಟೇ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದೀವಿ. 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಿ ಅಂತ ಅದಕ್ಕೆ ಇನ್ನೇನು ಕೇಳಕ್ಕಾಗಿತ್ತು ನಾವು. ಒಳ್ಳೆ ಅವಕಾಶ. ಥ್ಯಾಂಕ್ ಯು. ನೀವು ಮತ್ತೆ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ. ಮೊಬೈಲ್ ಅಣ್ಣ ಒಂಚೂರು ನೀವು ಮೊಬೈಲ್ ಬಂದ್ರೆ ಸಾಕು. ಹಂಗೆ ಅವ್ರು ಸ್ಟಾರ್ಟ್ ಆಗಿದ್ದಂಗೆ ಇಲ್ಲೇ ಡಿಕೆ ಶಿವಕುಮಾರ್ ಅವರ ಈ ಸಾರ್ವಜನಿಕ ಅಹವಾಲು ಕಾರ್ಯಕ್ರಮ ಎಲ್ಲಿ ತನಕ ಬಂದಿದೆ ಡೀಟೇಲ್ಸ್ ಕೇಳೋಣ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಅವರ ಜೊತೆಗೆ. ಸುಷ್ಮಿತಾ, ಈಗ 5 ಕಡೆಗಳಲ್ಲಿ ಜನರ ಕುಂದು ಕೊರತೆಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಲಿಸಿದ್ರು. ಇವತ್ತು ಲಾಸ್ಟ್ ಡೇ. ಈಗ ಜನರಿಂದ ಬರುವಂಥ ರೆಸ್ಪಾನ್ಸ್ ಹೆಂಗಿದೆ, ಜೊತೆಗೆ ಅದನ್ನು ಆ ಕುಂದು ಕೊರತೆಗಳನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಡಿಸಿಎಂ? ಇನ್ನು ಜಿಬಿಎ 5 ವಿಭಾಗವಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವತಃ ಬೆಂಗಳೂರಿನ ನಾಗರಿಕರ ಜೊತೆಗೆ ಸಂವಾದಕ್ಕೆ ಇಳಿದಿರುವಂತದ್ದು. ಕಳೆದ 2 ವಾರದಿಂದಲೂ ಕೂಡ ಬೆಂಗಳೂರಿನ ವಿವಿಧ ಪಾರ್ಕ್ಗಳಲ್ಲಿ ಸಾರ್ವಜನಿಕರ ಜೊತೆ ಸಂವಾದವನ್ನ ನಡೆಸಿ, ಜೊತೆಗೆ ವಾಕ್ ನಡೆಸಿ ಅವರ ಬಳಿ ಕೆಲವೊಂದಿಷ್ಟು ಅವರಿಗೆ ಏನೆಲ್ಲ ಕುಂದುಕೊರತೆಗಳಿದೆ ಅವೆಲ್ಲದರ ಮನವಿಯನ್ನ ಕೂಡ ಇವಾಗ ಸ್ವೀಕರಿಸಿರುವಂತದ್ದು. ಇವತ್ತು ಕೊನೆಯ ದಿನ, 6ನೇ ದಿನ. ಇವತ್ತು ಕಬ್ಬನ್ ಪಾರ್ಕ್ ಅಂದ್ರೆ ಬೆಂಗಳೂರಿನ ಕೇಂದ್ರ ವಿಭಾಗದಲ್ಲಿ ಈ ಒಂದು ನಡಿಗೆ ಕಾರ್ಯಕ್ರಮ ನಡೀತಾ ಇರುವಂತಹದ್ದು. ಆ ಒಂದು ನಡಿಗೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವಾಕರ್ಸ್ ಕೂಡ ಇವತ್ತು ಸೇರ್ಕೊಂಡಿರುವಂತದ್ದು. ಪ್ರಮುಖವಾಗಿ ಕಬ್ಬನ್ ಪಾರ್ಕ್ ಅಂತ ಹೇಳಿದ್ರೆ ಸಾಕಷ್ಟು ಜನರು ಬಂದಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ಸ್ಪೆಷಲ್ ಆಗಿ ಏನಂತ ಹೇಳಿದ್ರೆ, ಇಷ್ಟು ದಿನ ಆಯಾ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಮನವಿಯನ್ನ ಸ್ವೀಕರಿಸಲಾಗ್ತಾ ಇತ್ತು. ಇವತ್ತು ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಂತಹ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಲಿಕ್ಕೆ ಆಗಲಿದ್ದವರು ಬೆಂಗಳೂರಿನ ಯಾವ ಭಾಗದಲ್ಲಿದ್ರು ಕೂಡ ಇವತ್ತು ಬಂದು ಮನವಿಯನ್ನ 10 ಗಂಟೆ ಒಳಗೆ ಸಲ್ಲಿಸಬಹುದಾಗಿದೆ. ಪ್ರಮುಖವಾಗಿ ಸಾರ್ವಜನಿಕರು ರಸ್ತೆ, ಫುಟ್ಪಾತ್ ಆಗಿರಬಹುದು, ಮೆಟ್ರೋ ಆಗಿರಬಹುದು, ಬಸ್, ಈ ರೀತಿಯ ಕೆಲವೊಂದಿಷ್ಟು ಮನವಿಗಳನ್ನ ಡಿಸಿಎಂ ಅವರಿಗೆ ಸಲ್ಲಿಸ್ತಾ ಇರುವಂತದ್ದು. ಹಾಗೆ ಡಿಸಿಎಂ ಜೊತೆಗೆ ಇವತ್ತು ಸ್ಥಳೀಯ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ಕೂಡ ಸಾಥನ್ನ ನೀಡಿರುವಂತದ್ದು. ಜೊತೆಗೆ ಇವತ್ತು ಜಿಬಿಎ ಮುಖ್ಯ ಕಮಿಷನರ್ ಆಗಿರಬಹುದು, ಕೇಂದ್ರ ವಿಭಾಗದ ಕಮಿಷನರ್ ಆಗಿರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಹೀಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ.